ಹಲೋ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನಾನು SSLC ಆ್ಯಂಡ್ PUC ನಾಲೆಜ್ ಹಬ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಸೈನ್ಸ್ ಮಾಡೆಲ್ ಕ್ವಶನ್ ಪೇಪರ್. ಹೌದಾ? ಯಾವ ರೀತಿ ಕ್ವಶನ್ ಪೇಪರ್ ಇರ್ತದ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿಗೆ ಡಿಸ್ಕಷನ್ ಮಾಡ್ತೀನಿ. ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಆಲ್ರೆಡಿ ಗೊತ್ತಿದೆ ನಿಮಗೆ. ನೀವು ಗೋರ್ಮೆಂಟ್ ಸರ್ಕಾರದವರು ನಮಗೆ 4 ಮಾಡೆಲ್ ಕ್ವಶನ್ ಪೇಪರನ್ನು ಬಿಟ್ಟಿದ್ದಾರೆ ಎಲ್ಲ ಸಬ್ಜೆಕ್ಟ್ದು. ಅದರಲ್ಲಿರುವ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇದು 2025 ಮತ್ತು 26ರದ್ದು. ವಿಷಯ ವಿಜ್ಞಾನ, ಸಂಕೇತ 83K. ಹೌದಾ? ಇಲ್ಲಿ ನೋಡಿ, ಕ್ವಶನ್ ಪೇಪರ್ ಪ್ಯಾಟರ್ನ್ ಮೊದಲು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನಾವು. ಅದನ್ನು ತಿಳ್ಕೊಂಡಿದ್ದಪ್ಪ ಅಂತಂದರೆ ನಾವೇನು ಮಾಡ್ತೀವಿ, ಅಲ್ಲೇ ನಾವು 50% ನಮ್ಮ ಡೌಟ್ ಇದ್ದಿದ್ದು ಕ್ಲಿಯರ್ ಆಗಿಬಿಡ್ತದೆ. ಹೌದಾ? ಅದಕ್ಕಾಗಿ ನೋಡಿ, ಇಲ್ಲಿ ಫಿಸಿಕ್ಸ್ ಇರ್ತದೆ ಈ ಕ್ವಶನ್ ಪೇಪರಲ್ಲಿ, ಕೆಮಿಸ್ಟ್ರಿ ಇದೆ, ಬಯಾಲಜಿ ಇದೆ. ಹೌದಾ? ಇದು ಕನ್ನಡ ಮೀಡಿಯಂ ಕ್ವಶನ್ ಪೇಪರ್ ಇದು. ಇಲ್ಲಿ ನೋಡಿ, ಪರೀಕ್ಷಾರ್ಥಿಗಳಿಗೆ ಸಾಮಾನ್ಯ ಸೂಚನೆಗಳು: ಭೌತ ವಿಜ್ಞಾನ, ರಸಾಯನ ವಿಜ್ಞಾನ, ಜೀವವಿಜ್ಞಾನ 3 ಸೆಕ್ಷನ್ಗಳನ್ನು ಮಾಡಿದ್ದಾರೆ. 1ನೇ ಭಾಗದಲ್ಲಿ ಭೌತ ವಿಜ್ಞಾನ ಇದೆ, 2ನೇ ಭಾಗದಲ್ಲಿ ರಸಾಯನ ವಿಜ್ಞಾನ, 3ನೇ ಭಾಗದಲ್ಲಿ ಜೀವವಿಜ್ಞಾನ. 3 ಭಾಗಗಳಲ್ಲಿ ಕ್ವಶನ್ ಪೇಪರನ್ನು 3 ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ. ಈ ಪ್ರಶ್ನೆ ಪತ್ರಿಕೆ ಒಟ್ಟು 38 ಪ್ರಶ್ನೆಗಳನ್ನು ಹೊಂದಿದೆ. ಪ್ರಶ್ನೆಗಳಲ್ಲಿ ಕೊಟ್ಟಿರುವ ಸೂಚನೆಗಳನ್ನು ಪಾಲಿಸಬೇಕು. ಹೌದಾ? ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳಿಗೆ ಪ್ರಶ್ನೆಗಳಿರುವ ಪೂರ್ಣ ಅಂಕಗಳನ್ನು ಸೂಚಿಸ್ತದೆ. ಹೌದಾ? ಪ್ರಶ್ನೆ ಪತ್ರಿಕೆ ಓದಿಕೊಳ್ಳಲು 15 ನಿಮಿಷಗಳ ಕಾಲಾವಕಾಶ ಕೊಡ್ತಾರೆ. ಮೊದಲು ಕ್ವಶನ್ ಪೇಪರನ್ನು ಕೊಡ್ತಾರೆ. ಅದು ಕೊಟ್ಟ 15 ನಿಮಿಷದ ಆದಮೇಲೆ ನಿಮಗೆ ಏನಾಗುತ್ತೆ, ಆನ್ಸರ್ ಶೀಟನ್ನು ಕೊಡ್ತಾರೆ. ಸೊ ನೀವು ಕ್ವಶನನ್ನು ನೋಡ್ಕೊಳ್ಳಿಕ್ಕೆ 15 ನಿಮಿಷ ಸಮಯವನ್ನು ಅಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟ್, 1ನೇದು ಭಾಗ 1 ಭೌತ ವಿಜ್ಞಾನ. ಹೌದಾ? ಭೌತ ವಿಜ್ಞಾನದಲ್ಲಿ ಏನಿರ್ತದಪ್ಪ ಅಂತಂದರೆ ಇಲ್ಲಿ MCQ ಕ್ವಶನ್ಸ್ಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, 2 MCQ ಪ್ರಶ್ನೆಗಳಿವೆ. ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ವ್ಯಾಸವು ಈ ರೀತಿ. ಹೌದಾ? ನಾವು ಈ ವಿಡಿಯೋದಲ್ಲಿ ನಾವು ಉತ್ತರಗಳನ್ನು ಹೇಳುವುದಿಲ್ಲ. ಉತ್ತರಗಳನ್ನು ನೀವೇ ಏನು ಮಾಡಬೇಕು, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಉತ್ತರಗಳನ್ನು. ಹೌದಾ? MCQ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಉತ್ತರಗಳನ್ನು ಈ ವಿಡಿಯೋದಲ್ಲಿ ಹೇಳೋದಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರಗಳನ್ನು ನಾನು ತರ್ತೀನಿ. ಹೌದಾ? ಸೊ ಕ್ವಶನ್ ನೋಡ್ರಿ, ಇಲ್ಲಿ 2 MCQ ಕ್ವಶನ್ಗಳಿದಾವೆ. ಅಂದರೆ 2 1 ಅಂಕದ ಪ್ರಶ್ನೆಗಳಿದಾವೆ ಇಲ್ಲಿ ಭೌತ ವಿಜ್ಞಾನದಲ್ಲಿ. ಹೌದಾ? ನೆಕ್ಸ್ಟು 3 ಅಂಕದ್ದು 2 ಅಂಕದ್ದು 3 ಪ್ರಶ್ನೆಗಳಿದ್ದಾವೆ. ಹೌದಾ? ಅಪಾಯದ ಸಂಕೇತ ದೀಪಗಳು ಯಾವ ಬಣ್ಣದ್ದಾಗಿರ್ತವೆ? ಹೌದಾ? ಈ ರೀತಿಯಾಗಿ ಪ್ರಶ್ನೆಗಳಿದಾವೆ. ನೆಕ್ಸ್ಟು 3 ಅಂಕದ್ದು 3 ಪ್ರಶ್ನೆಗಳಿದಾವೆ. ಆದರೆ ಏನು MCQ 1 MCQ ಅದೇ. ಫಸ್ಟ್ದು 1 ಮಾರ್ಕ್ ಇದೆ, 2 ಮಾರ್ಕ್ ಇದೆ, 3 ಮಾರ್ಕ್ ಇದೆ. ಹೌದಾ? ಈ ರೀತಿ ಪ್ರಶ್ನೆಗಳು ಕೇಳಿದ್ದಾರೆ. ಅಂದರೆ 4 ಅಂಕದ್ದು ಪ್ರಶ್ನೆನ ಕೇಳಿದ್ದಾರೆ. 1 2 3 4 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ನಾವು ಕಾಣ್ತೀವಿ. ಎಲ್ಲಿ? ಫಿಸಿಕ್ಸ್ನಲ್ಲಿ. ಹೌದಾ? ನೆಕ್ಸ್ಟು ರಸಾಯನ ವಿಜ್ಞಾನದಲ್ಲಿಯೂ ಕೂಡ ಅದೇ ರೀತಿಯಾಗಿದೆ. ಇಲ್ಲಿ MCQಗಳು 3 ಅದಾವೆ. ಒಂದು ಸ್ವಲ್ಪ ಬದಲಾವಣೆ ಇದೆ, ಇದನ್ನು ತಿಳ್ಕೊಬೇಕು ನಾವು. ಫಿಸಿಕ್ಸ್ನಲ್ಲಿ ಬೇರೆ ಇದೆ ಕ್ವಶನ್ ಪೇಪರ್ ಪ್ಯಾಟರ್ನು, ಕೆಮಿಸ್ಟ್ರಿಯಲ್ಲಿ ಬೇರೆ ಇದೆ. 7 3 1 ಅಂಕದ್ದು 3 ಪ್ರಶ್ನೆಗಳಿದ್ದಾವೆ. ಹೌದಾ? ನೆಕ್ಸ್ಟು 2 ಅಂಕದ್ದು
3 ಪ್ರಶ್ನೆಗಳಿದ್ದಾವೆ. ಹೌದಾ? ನೆಕ್ಸ್ಟು 3 ಅಂಕದ್ದು ಇಲ್ಲಿ ಆಪ್ಷನಲ್ ಕೊಟ್ಟಿದ್ದಾರೆ, ಅಥವಾ ಕೊಟ್ಟು 2 ಪ್ರಶ್ನೆಗೆ 1 ಪ್ರಶ್ನೆ ಎಕ್ಸ್ಟ್ರಾ ಕೇಳಿದ್ದಾರೆ ಇಲ್ಲಿ. ಸರಿ, ಇಲ್ಲಿ ಅಥವಾ ಇದೇ ಪ್ರಶ್ನೆಗೆ ಇಲ್ಲಿ ಒಂದನ್ನು ಮಾತ್ರ ಎಕ್ಸ್ಟ್ರಾ ಕೇಳಿದ್ದಾರೆ. 3 ಪ್ರಶ್ನೆಗಳಿವೆ. ಇಲ್ಲಿ ಕೂಡ 3 ಪ್ರಶ್ನೆಗಳಿಗೆ 3 ಉತ್ತರಗಳನ್ನ ಕೊಡಬೇಕಿಲ್ಲಿ. ನೆಕ್ಸ್ಟು 4 ಅಂಕಕ್ಕೆ 1 ಇಲ್ಲಿ ಕೇಳಿದ್ದಾರೆ. ಹೌದಾ? ಸೊ ಇದು ಕೆಮಿಸ್ಟ್ರಿ ಪ್ಯಾಟರ್ನ್ ಬೇರೆ ಇದೆ. ಹೌದಾ? ಇದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಷನ್ ಮಾಡ್ತೇನೆ ನಾನು, ಕೆಮಿಸ್ಟ್ರಿ ಪ್ಯಾಟರ್ನ್ ಯಾವ ರೀತಿ ಅಂತೇಳಿ. ನೆಕ್ಸ್ಟ್ ಜೀವ ವಿಜ್ಞಾನಕ್ಕೆ ಬರೋದಾದರೆ ನಾವು ಇಲ್ಲೂ ಕೂಡ 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಒಂದು ಅಂಕದ್ದು ನೋಡಿ ಇಲ್ಲಿ. ನೆಕ್ಸ್ಟ್ ಒಂದು ಅಂಕದ್ದು 3 ಪ್ರಶ್ನೆಗಳು, 2 ಅಂಕದ್ದು 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. 4 ಅಂಕದ್ದು 1 ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಒಂದು ಡೈಗ್ರಾಮ್, 4 ಮಾರ್ಕ್ಸಿಗೆ ಒಂದು ಡೈಗ್ರಾಮನ್ನು ಕೇಳಿದ್ದಾರೆ. ಇಲ್ಲಿ ಹೃದಯದ ಚಿತ್ರವನ್ನು ಕೇಳಿದ್ದಾರೆ. ಅದಕ್ಕೆ ಯಾವುದೇ ಆಪ್ಷನ್ ಇಲ್ಲ, ನೀವು ಹೃದಯದ ಚಿತ್ರವನ್ನು ಮಾತ್ರ ಇಲ್ಲಿ ತೆಗಿಬೇಕಾಗುತ್ತೆ. ಹೌದಾ? ಇದೇ ರೀತಿಯಾಗಿ ಇಲ್ಲಿ 5 ಅಂಕದ್ದು 1 ಪ್ರಶ್ನೆ ಇದೆ, ಬಿಗ್ ಕ್ವಶನು. ಅದರಲ್ಲಿ 3 ಸೆಕ್ಷನ್ಗಳನ್ನು ಮಾಡಿದ್ದಾರೆ, ಎ ಬಿ ಸಿ ಅಂತೇಳಿ. ಇದಿಷ್ಟು ಮಾಡೆಲ್ ಕ್ವಶನ್ ಪೇಪರ್, ಇದು ವಿಜ್ಞಾನದ್ದು. ಹೌದಾ? ಇನ್ನು ಡೀಟೇಲ್ ಆಗಿ ನಿಮ್ಗೆ ಹೇಳಲಿಕ್ಕೆ ನಾನು ಸೆಕ್ಷನ್ಗಳನ್ನು ಮಾಡ್ತೀನಿ. ಯಾವ ರೀತಿ ನಾವು ಸೈನ್ಸ್ನಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಸೈನ್ಸ್ ಅಂದರೆ ಬಹಳಷ್ಟು ಡಿಫಿಕಲ್ಟ್ ಅಂತ ಅನ್ನಿಸುತ್ತೆ, ಅಂಥ ವಿದ್ಯಾರ್ಥಿಗಳಿಗಾಗಿ ನಾವು ಈಸಿಯಾಗಿ ಕೊಡ್ತಾ ಇದ್ದೀನಿ. ಸೊ ಏನಾದರೂ ಕಮೆಂಟ್ ಇದ್ದರೆ, ನಿಮ್ಗೆ ಯಾವ ಡೌಟ್ ಇದ್ದರೆ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.